ಇನ್ನು ನೀವೆಲ್ಲ ಕೇಳಿರ್ತೀರಿ ಈ ವರಮಹಾಲಕ್ಷ್ಮಿಗಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ಒಂದು ಮಂತ್ರ ಅಂದರೆ, ನೀವು ಕೋಟಿ 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 ಜನ್ಮಗಳಲ್ಲಿ ದಾರಿದ್ರ್ಯವೇ ಮಾಡಿದೆ ಅಂತಂದರೆ ಅಂಥ ದಾರಿದ್ರ್ಯವನ್ನು ತೊಲಗಿಸಿ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡಿಕೊಡ್ಬೇಕಾದ್ರೆ ಒಂದು ಮಂತ್ರ, ಅದು ಶ್ರೀ ಸೂಕ್ತದೊಂದಿಗೆ ಇರತಕ್ಕಂತಹ ಒಂದು ಮಂತ್ರ ಅಂತಂದರೆ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದ. ಅಂದರೆ ನೀವು ಯಾವುದ್ಯಾವುದೋ ಮಾಡ್ತಿರ್ತೀರಲ್ಲ, ಅದಕ್ಕೆ ಸಿದ್ಧತೆ ಬೇಕು. ನಾನು ಮಾಡಬೇಕು ಅಂದರೆ ಅದಕ್ಕೆ ಪೂರ್ವ ತಯಾರಿ ಬೇಕಲ್ಲ. ಅಲ್ಲಿ ಅಂತಹ ಸಿದ್ಧಲಕ್ಷ್ಮಿ, ಇಲ್ಲಿರೋದೇ 6 ಲಕ್ಷ್ಮಿಯರು. ಅಷ್ಟಲಕ್ಷ್ಮಿಯರು ಸ್ತೋತ್ರದ ಭಾಗ. ವೇದದಲ್ಲಿ ಏನು ಉಲ್ಲೇಖ ಮಾಡ್ತಾ ಇದೆ? 6 ಲಕ್ಷ್ಮಿ. ಅಂತ 6 ಲಕ್ಷ್ಮಿ ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮೀರ್ ವರಲಕ್ಷ್ಮಿಶ್ಚ. ಈಗ ಮಾಡ್ತಾ ಇದ್ರಲ್ಲ, ಅದೇ ವರಲಕ್ಷ್ಮಿಶ್ಚ. ಹಾಗಾಗಿ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ ಅನ್ನೋ ಮಂತ್ರವನ್ನ ಹೇಳ್ತಾ 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 ಕೇಳಿಸ್ಕೊಳ್ತಾ ಮಾಡ್ತಾ ಇದ್ದೀರಿ. ಯಾಕೆ? ಸಿದ್ಧಲಕ್ಷ್ಮಿ ಆಯಿತು. ಮೋಕ್ಷಲಕ್ಷ್ಮಿ, ನನಗೆ ಬೇಗ ಮೋಕ್ಷ ಕೊಟ್ಬಿಡು ಅಂತಿರಲ್ಲ, ಅದಲ್ಲ. ಮೋಕ್ಷ ಅಂತಂದ್ರೆ ಏನು ಗೊತ್ತಾ? ಈ ಕಷ್ಟದಿಂದ ನನಗೆ ಯಾವಾಗ ಮೋಕ್ಷ ಸಿಗುತ್ತೋ, ಈ ನೋವಿಂದ, ಈ ಪಡಿಪಾಟ್ಲಿಂದ ಯಾವಾಗ ನನಗೆ ಮೋಕ್ಷ ಸಿಗುತ್ತೋ ಅಂತ ಕೇಳ್ಕೊಳ್ತೀರಲ್ಲ, ಅದು ಮೋಕ್ಷಲಕ್ಷ್ಮಿ. ಒಟ್ಟಾರೆ ನೀವಿರತಕ್ಕಂತಹ ತಾಪತ್ರಯ, ನೀವಿರುವ ಆ ಸಾಲದ ತೊಂದರೆ, ಅದು ನಿಮ್ಮನ್ನು ಬೆಂಬಿಡದೆ ಮಾಡ್ತಾ ಇರತಕ್ಕಂತಹದ್ದು ರೋಗ, ಇವೆಲ್ಲದಕ್ಕೂ ಮೋಕ್ಷ ಕೊಡ್ತಾಳೆ ಅವಳೇ ಈ ವರಮಹಾಲಕ್ಷ್ಮಿ. ಜಯಲಕ್ಷ್ಮಿ. ಜಯಲಕ್ಷ್ಮಿ ಅಂತಂದ್ರೆ ಏನು ಮಾಡಿದ್ರು ಯಾಕೋ 6ಕ್ಕೆ ಹತ್ತಲಿಲ್ಲ 3ಕ್ಕೆ ಇಳಿಲ್ಲ ಅಂತಾನೇ ಮಾತಾಡ್ತಿದ್ರಲ್ಲ. ಎಷ್ಟು ಮಾಡಿದ್ರು ನನಗೆ ದೇವರು ನನ್ನ ಜಾತಕದಲ್ಲಿ ಬರೆದಿರೋದೇ ಹಿಂಗೆ ಒದ್ದಾಡೋ ಅಂತಲೋ ಏನೋ ಅಂತ ಮಾತಾಡಿರ್ತಾರೆ ಪಾಪ. ಅವರಿಗೆ ಆ ಕೆಲಸದಲ್ಲಿ ಸಕ್ಸಸ್, ಜಯವನ್ನು ಕೊಡೋದು ಈಗೇನೆ ವರಮಹಾಲಕ್ಷ್ಮಿ, ಜಯಲಕ್ಷ್ಮಿ. ಇನ್ನು ಸರಸ್ವತಿ ಕೂಡ ವರಮಹಾಲಕ್ಷ್ಮಿನೇ. ಈ ದಿನ ಪೂಜೆ ಮಾಡ್ತಕ್ಕಂಥವರು ನೀವು ಏನೇ ಮಾಡಿದ್ರು ಕೂಡ, ನೀವು ಯಾವುದೇ ವ್ಯವಹಾರವನ್ನು ಮಾಡಿ, ವ್ಯಾಪಾರವನ್ನು ಮಾಡಿ, ಒಳ್ಳೆ ಸ್ಯಾಲ್ರಿ ತಗೋಬೇಕಂದ್ರೆ ಎಷ್ಟು ಸ್ಯಾಲ್ರಿ? ಒಂದು 3 ಲಕ್ಷ ಸ್ಯಾಲ್ರಿ ತಗೋಬೇಕಂದ್ರೆ ಆ 3 ಲಕ್ಷದ ಸ್ಯಾಲ್ರಿ ನಾಲೆಡ್ಜ್ ಇರ್ಬೇಕು ನಿನಗೆ. ಯಾವುದೋ ಸಣ್ಣ ನಾಲೆಡ್ಜ್ ಇಟ್ಕೊಂಡು ನಾನು ಯಾರನ್ನಲ್ಲಿ ಅಲ್ಲೆಗಳಿತಿಲ್ಲ, ಐ ಎಕ್ಸ್ಪೆಕ್ಟೇಷನ್ ಸಲ್ಲದು. ಅದಕ್ಕೆ ನಿನಗೇನು ಬೇಕು? ಸರಸ್ವತಿ ಕಟಾಕ್ಷವೇ ಬೇಕು. ನೀನು ಯಾವ ಲೆವೆಲ್ ಯೋಚನೆ ಮಾಡ್ತೀಯೋ, ನೀನು ಯಾವ ವೃತ್ತಿ ಮಾಡ್ತೀಯೋ, ಯಾವ ವ್ಯಾಪಾರವನ್ನ ಮಾಡ್ತೀಯೋ, ಯಾವ ಬಿಸ್ನೆಸ್ ಅನ್ನ ಮಾಡ್ತೀಯೋ, ಆ ಮಟ್ಟಕ್ಕೆ ನಿನಗೆ ಜ್ಞಾನವನ್ನ ದಯಪಾಲಿಸೋದು. ಬಹುಶಃ ನೀನು ಅರ್ಧ ತಾಸು 1 ತಾಸು ಒಂದು ಮೀಟಿಂಗ್ ಮುಗ್ದಿದೆ ಅನ್ಕೊಳ್ಳಿ, ಏನು ಇತ್ಯರ್ಥನ ಆಗ್ಲಿಲ್ಲ. ಬಹುಶಃ ನೀವೇ ಮಾಡಿದ್ದೀರ, ನೀವೇ ಮಾತಾಡ್ತಾ ಇದ್ದೀರಿ, ನಿಮಗೆ ಯಾಕೋ ಆ 1 ತಾಸು ಆ ಸ್ಯಾಟಿಸ್ಫೈ ಆಗ್ಲಿಲ್ಲ ಆ ಮೀಟಿಂಗ್. ಗೊತ್ತಿಲ್ಲ ನಿಮಗೆ ಆ ವರಮಹಾಲಕ್ಷ್ಮಿ ಮಾಡುವ ಪೂಜೆಯಿಂದ, ಅವಳ ಕೃಪಾ ಕಟಾಕ್ಷದಿಂದ ನಿಮ್ಮ ನಾಲಿಗೆಯಲ್ಲಿ ಒಂದು ಪದ ಅನಿಸ್ಬಿಡ್ತಾಳೆ. ವಾವ್, ಕರೆಕ್ಟ್ ಸರ್, ಇದಿದ್ರೆ ಸಾಕಿದು, ಮುಗೀತು ಅಂತ ಸಿಗ್ನೇಚರ್ ಹಾಕಿದ್ರು ಹಾಕಿದವ. ಅದಕ್ಕೆ ಅವಳ ಕಟಾಕ್ಷ ಬೇಕು ನಿನಗೆ. ಸರಸ್ವತಿ ಕಟಾಕ್ಷವಿಲ್ಲದೆ ಇಲ್ಲಿ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಇದ್ರೂ ಅದು ಸಮಂಜಸವಲ್ಲ, ಅದು ನಿನ್ನದಲ್ಲ. ನಿನ್ನ ಜ್ಞಾನದಿಂದ ನೀನೇನು ಪಡೆದುಕೊಳ್ತೀಯೋ ಅದು ನಿನ್ನದಾಗಿರುತ್ತೆ. ಅಂತಹ ಸರಸ್ವತಿಯ ಕೃಪೆ ನಿನಗೆ ಬೇಕು ಅಂತಂದ್ರೆ ವರಮಹಾಲಕ್ಷ್ಮಿ ದಿನ ಅವಳನ್ನು ಕೊಂಡಾಡಬೇಕು. ಇನ್ನು ಶ್ರೀ ಅಂತಂದ್ರೆ ಹಣ. ಆ ಶ್ರೀಲಕ್ಷ್ಮಿ ಬೇಕು, ಎಲ್ಲರಿಗೂ ಇದೆ, ಬಹಳ ಮುಖ್ಯ ಇರತಕ್ಕಂತಹದ್ದು. ಆ ಶ್ರೀಲಕ್ಷ್ಮಿ ನಿನಗೆ ಕಟಾಕ್ಷ ಮಾಡಬೇಕು ಅಂತಂದ್ರೆ, ನಿನಗೆ ಕೃಪೆ ತೋರಬೇಕು ಅಂತಂದ್ರೆ, ನೀನು ಇದು ಎಕ್ಸಾಮ್ ಸೆಂಟರ್, ಈ ಸೆಂಟ್ರಲ್ಲಿ ನೀನು ಎಷ್ಟು ಶ್ರದ್ಧೆಯಿಂದ ಆ ಪ್ರಶ್ನೆಗಳಿಗೆ ಉತ್ತರ ಬರಿತಿದ್ಯಾ, ಆನ್ಸರ್ ಮಾಡ್ತಿದ್ಯಾ ಅಂದ್ರೆ, ಎಷ್ಟು ಶ್ರದ್ಧೆಯಿಂದ ಆ ಹೂಗಳಿಂದ ಅಲಂಕಾರ ಮಾಡ್ತಾ ಇದೆಯಾ ಅಮ್ಮನೆಗೆ. ತುಂಬಾ ಖುಷಿ ಪಡ್ತಾಳೆ ಅವಳು. ನೀವು ಮಾಡೋ ಅಲಂಕಾರದಲ್ಲೂ ಖುಷಿ ಪಡ್ತಾಳೆ, ಆದ್ರೆ ಅಹಂಕಾರದಿಂದ ಏನು ಮಾಡಿದ್ರು ಅವಳು ಸ್ವೀಕಾರ ಮಾಡೋದಿಲ್ಲ. ಅದಕ್ಕಾಗಿ ಶ್ರದ್ಧೆ ಭಕ್ತಿಯಿಂದ ಇವತ್ತು ಒಂದೇ ಒಂದು ಲೋಟ ನೀವು ಹಾಲಿಟ್ಟು ಅದರಲ್ಲಿ ಬೆಲ್ಲ ಹಾಕಿ ನಿವೇದನೆ ಮಾಡಿದ್ರು ತೃಪ್ತಿ ಪಡ್ತಾಳೆ ಶ್ರೀಲಕ್ಷ್ಮಿ. ಇನ್ನು ಕೆಲವು ನೀವು ಹಣ ಇಡ್ತೀರಲ್ಲ, ಅದು ಒಂದ್ ರೀತಿ ಹೌದು ಗುರುಗಳೇ, ಕುಂಕುಮಕ್ಕೆ ಹೋದಾಗ ನೋಡ್ತೀವಿ 500 ರೂಪಾಯಿದು ಹೊಸ ನೋಟಸ್ ಇಡುವಂಥದ್ದು ಅಥವಾ ಕಾಯಿನ್ಸ್ ಫುಲ್ ಇಡುವಂಥದ್ದು, ಆ ರೀತಿ ಒಂದ್ ರೀತಿ ಟ್ರೆಂಡ್ ಅದು ಅಂತಾನೆ ಹೇಳ್ಬೋದು. ಟ್ರೆಂಡ್ ಅವ್ರಿಗೆ ಅದೇ ಬ್ರ್ಯಾಂಡ್. ಅದೇನಂದ್ರೆ ನಮ್ಗೆ ಇದನ್ನು ಮತ್ತು ಜಾಸ್ತಿ ಮಾಡಿಕೊಡು ಅಂತ, ಅದನ್ನೇ ಶ್ರೀಲಕ್ಷ್ಮಿ ಅಂತ ಕರೆದಿದ್ದ ನಾನು. ಅಂತಹ ಶ್ರೀಲಕ್ಷ್ಮಿ ಆ ಸಂಪತ್ತನ್ನ ಸಂಪನ್ನವಾಗಿ ನಿಮಗೆ ಸಮೃದ್ಧಿ ಮಾಡಿಕೊಡ್ಲಿ ಅನ್ನೋ ಆಶಾಭಾವನೆಯಿಂದ
ಪೂಜೆಯನ್ನು ಮಾಡುವಂಥದ್ದು. ಅಲ್ಲೂ ಕೂಡ ನೀವು ಲಕ್ಷ್ಮೀನ ಆವಾಹನೆ ಮಾಡಿ, ಲಕ್ಷ್ಮೀನ ಆವಾಹನೆ ಮಾಡಿ. ಇಡೀ ತಪ್ಪಿಲ್ಲ, ಆದರೆ ಹೆಚ್ಚಿನ ಪ್ರದರ್ಶನ ಸಮಂಜಸವಲ್ಲ. ದೃಷ್ಟಿ ಆಗ್ಬಿಡತ್ತ ಗುರುಗಳೇ. ಆ ದೃಷ್ಟಿ ಪಕ್ಕಕ್ಕಿಡಿ. ನಿಮ್ದು ಏನೇನೋ ತೋರ್ಪಡಕ್ಕೆಲ್ಲ ಒಂದಷ್ಟು ಹಣ ಇಟ್ಟು ಮಾಡಿ. ನಿಮ್ಮ ಹತ್ರ ಇರೋದೆಲ್ಲ ಇಟ್ಟು ಮಾಡಿರ್ತೀರಿ ಅಂದ್ರೆ ಅಷ್ಟೇ ಹಣ ನಿಮ್ಮ ಹತ್ರ ಇರೋದು. ಅಷ್ಟೇ ಆಗಬಾರದು, ಅಷ್ಟೇ ಆಗಬಾರದು. ಅದಕ್ಕಾಗಿ ಹಾಗೆಗೆ ಬಿಡಿ. ಯಾಕೆಂದ್ರೆ ಸೃಷ್ಟಿ ಅವಳದ್ದು. ನಿನ್ನ ಸಮಷ್ಟಿಗೆ ಏನು ಗೋಚರವೋ ನಿನ್ನ ದೃಷ್ಟಿಗೆ ಎಷ್ಟೋ ಅಷ್ಟು ಕೊಟ್ಟಿರ್ತಾಳೆ. ಅದಕ್ಕಾಗಿ ಇಲ್ಲಿ ತೋರ್ಪಡಿಕೆ ಸಲ್ಲದು.